ಸಾಯಿಬಾಬಾ ವಿಗ್ರಹದ ಕೆಳಗಿದೆಯ ಸುರಂಗ ಮಾರ್ಗ. ಸಾಯಿಬಾಬಾ ಸಮಾಧಿ ಯಾವಾಗಲೂ ಬೆಚ್ಚಗಿರುತ್ತೆ ಯಾಕೆ? ಶಿರಡಿ ಸಾಯಿಬಾಬಾ ವಿಗ್ರಹವನ್ನ ಯಾರು ಪ್ರತಿಷ್ಠಾಪಿಸಿದರು? ಸ್ನೇಹಿತರೆ, ಈ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಜೊತೆಗೆ ನೀವೇನಾದರೂ ಸಾಯಿಬಾಬಾರ ಭಕ್ತರಾಗಿದ್ರೆ ಜೈ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ಅಲ್ಲದೆ ನೀವು ಕೊನೆಯದಾಗಿ ಯಾವಾಗ ಶಿರಡಿಗೆ ಹೋಗಿದ್ರಿ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ಯಾಕ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಸಾಯಿಬಾಬಾ ಹಿಂದೂ ಧರ್ಮದವರಿಗೆ ಅಲ್ಲದೆ ಎಲ್ಲಾ ಧರ್ಮದವರಿಗೂ ಕೂಡ ಆರಾಧ್ಯ ದೈವನಾಗಿದ್ದಾರೆ. ಈತನ ಮಹಿಮೆ ಅಪಾರವಾದುದು. ಹಲವು ಪವಾಡಗಳಿಂದ ಹಾಗೂ ಸಬ್ಕಾ ಮಾಲೀಕ್ ಏಕ್ ಹೇ ಎಂಬ ತತ್ವವನ್ನ ಸಾರಿದವರು. ಇದರಿಂದ ಜಾತಿ ಧರ್ಮ ಎಂಬ ಭೇದಗಳಿಂದ ಹೊರಬರಲು ದೀಪವಾಗಿದ್ದವರು ಸಾಯಿಬಾಬಾ. ಸಾಯಿಬಾಬಾ ಪವಾಡ ಪುರುಷ ಎಂಬುದಕ್ಕಿಂತ ಹೆಚ್ಚಾಗಿ ಆತ ದೇವಮಾನವ ಎಂದೇ ಹೇಳಬಹುದು. ದೇಶದಲ್ಲಿಯೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಹಲವಾರು ಭಕ್ತರನ್ನ ಹೊಂದಿರುವ ಪವಾಡ ಪುರುಷನಾಗಿದ್ದಾನೆ. ಶಿರಡಿ ಮಹಾರಾಷ್ಟ್ರದಲ್ಲಿನ ಅಹಮದ್ ನಗರ್ ಜಿಲ್ಲೆಯ ನಾಸಿಕ್ಗೆ ಸುಮಾರು 88 ಕಿಲೋಮೀಟರ್ ದೂರದಲ್ಲಿ ಇದೆ. ಒಂದು ಕಾಲದಲ್ಲಿ ಹಳೆಯ ಹಾಗೂ ಚಿಕ್ಕದಾದ ಗ್ರಾಮವಾಗಿತ್ತು ಈ ಶಿರಡಿ. ಈ ದಿನ ಆ ಸ್ಥಳವು ಕಿಕ್ಕಿರಿದ ಜನಸಂದಣಿಯಿಂದ ಕೂಡಿರುವ ಪವಿತ್ರ ಪುಣ್ಯ ಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆದಿದೆ. ಸಾಯಿಬಾಬಾ ಅವರ ಜೀವನ ಕಾಲದಲ್ಲಿ 50 ವರ್ಷಕ್ಕಿಂತ ಹೆಚ್ಚಾಗಿ ವಾಸಿಸಿ ಒಂದು ದೊಡ್ಡ ಯಾತ್ರಾ ಸ್ಥಳವಾಗಿ ಪರಿವರ್ತನೆ ಮಾಡಿದ್ರು. ಸಾಯಿಬಾಬಾ ಅವರ ಜನ್ಮ ವಿವರಗಳು ಇಂದಿಗೂ ಕೂಡ ಒಂದು ರಹಸ್ಯವಾಗಿಯೇ ಉಳಿದುಕೊಂಡಿದೆ. ಹಾಗಾದ್ರೆ ಆ ರಹಸ್ಯವಾದ್ರೂ ಏನು? ಅವರ ವಿಗ್ರಹವನ್ನ ಯಾರು ಪ್ರತಿಷ್ಠಾಪನೆ ಮಾಡಿದ್ರು? ಸಾಯಿಬಾಬಾ ಸಮಾಧಿಯ ಹಿಂದಿನ ಯಾರಿಗೂ ಗೊತ್ತಿಲ್ಲದ ಕೆಲವು ರಹಸ್ಯಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಸಾಯಿಬಾಬಾರನ್ನ ದೇವರ ಮಗ ಎಂದೇ ಕರೆಯಲಾಗತ್ತೆ. ಯಾಕಂದ್ರೆ ಬಾಬಾರನ್ನ ಶಿವನ ಮತ್ತೊಂದು ಅವತಾರ ಅಂತ ನಂಬಲಾಗತ್ತೆ. ಯಾವಾಗ ಸಬ್ಕಾ ಮಾಲಿಕ್ ಏಕ್ ಹೇ ಎನ್ನುತ್ತಾ ತನ್ನ ಜೀವನವನ್ನೆಲ್ಲ ಸರ್ವಮಾನವ ಸಮಾನ ಭಾತೃತ್ವಕ್ಕೆ ಹಾಗೂ ಸರ್ವಮತ ಶಾಂತಿಗೆ ಸಂದೇಶವನ್ನ ಬೋಧನೆ ಮಾಡಿದ ಪುಣ್ಯ ಪುರುಷ ಈ ಸಾಯಿಬಾಬಾ. ಶಿರಡಿಯ ಅದ್ಭುತವಾದ ಪುಣ್ಯ ಕ್ಷೇತ್ರವನ್ನ ದರ್ಶನ ಮಾಡಿಕೊಳ್ಳಲು ದೇಶ ಅಷ್ಟೇ ಅಲ್ಲ, ವಿದೇಶಗಳಿಂದಲೂ ಕೂಡ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಈ ಮಹಾಯೋಗಿಯು 1918ರಲ್ಲಿ ಸಮಾಧಿಯಾದರೂ ಅಂದಿನಿಂದ ಆತನ ಸಮಾಧಿಯನ್ನ ನಿತ್ಯವೂ ಲಕ್ಷಾಂತರ ಮಂದಿ ಭಕ್ತರು ದರ್ಶನವನ್ನ ಪಡೆಯುತ್ತಾರೆ. ಬಾಲ ಯೋಗಿಯಾಗಿ ಬಾಬಾ ಶಿರಡಿಯನ್ನ ಸೇರಿಕೊಂಡ ಪ್ರದೇಶವನ್ನ ಗುರುಸ್ಥಾನ ಎಂದು ಕೂಡ ಕರೆಯಲಾಗುತ್ತೆ. ಇಂದು ಅಲ್ಲಿ ಅದ್ಭುತವಾದ ದೇವಾಲಯವನ್ನ ಹಾಗೂ ಸ್ಮಾರಕವನ್ನ ಸ್ಥಾಪನೆ ಮಾಡಿದ್ದಾರೆ. ಖಂಡೋಬಾ ದೇವಾಲಯ, ಸಾಕೋರಿ ಆಶ್ರಮ, ಶನಿ ದೇವಾಲಯ, ಚಂಗ್ದೇವ್ ಮಹಾರಾಜ್ ಸಮಾಧಿ, ನರಸಿಂಹ ದೇವಾಲಯ ಶಿರಡಿಗೆ ತೆರಳುವ ಭಕ್ತರಿಗೆ ಆಕರ್ಷಿತವಾಗಿದೆ. ಬಾಬಾ ಅವರು ತಮ್ಮ ಸ್ವಹಸ್ತದಿಂದ ಬೆಳೆಸಿ ಪೋಷಿಸಿದ ತೋಟವೂ ಕೂಡ ಇಲ್ಲೇ ಇದೆ. ಬಾಬಾ ನಿತ್ಯವೂ ಈ ವನವನ್ನ ದರ್ಶನ ಮಾಡಿ ನಿಂಬೆ ಮರದ ಕೆಳಗೆ ಇರುತ್ತಾ ಇದ್ರಂತೆ. ಸುಂದರವಾದ ಬಾಬಾ ಅವರ ವಿಗ್ರಹವನ್ನ ದರ್ಶನ ಮಾಡಿ ಆಶೀರ್ವಾದ ಪಡೆಯಲು ಭಕ್ತರು ಸರದಿ ಸಾಲಿನಲ್ಲಿ ಮುಂಜಾನೆಯೇ ಎದ್ದು ಕುಳಿತಿರ್ತಾರೆ. ಗುರುವಾರದಂದು ಭಾರೀ ಸಂಖ್ಯೆಯಲ್ಲಿಯೇ ಜನರು ಸೇರ್ತಾರೆ. ಆ ದಿನವೂ ಪ್ರತ್ಯೇಕವಾದ ಪೂಜೆ, ಬಾಬಾ ವಿಗ್ರಹದ ಪ್ರತ್ಯೇಕವಾದ ದರ್ಶನವಿರುತ್ತೆ. ಮಂದಿರದಲ್ಲಿ ಬೆಳಗಿನ ಜಾವದ 5 ಗಂಟೆಗೆ ಬಾಬಾಗೆ ಕಾಕಡ್ ಆರತಿಯನ್ನ ಮಾಡಲಾಗತ್ತೆ. ರಾತ್ರಿ ಸಮಯದಲ್ಲಿ ಪ್ರಾರ್ಥನೆಯ ನಂತರ 10 ಗಂಟೆಗೆ ದೇವಾಲಯವನ್ನ ಮುಚ್ಚಲಾಗತ್ತೆ. ಮಂದಿರದಲ್ಲಿ ಸುಮಾರು 600 ಮಂದಿ ಭಕ್ತರಿಗೆ ಸರಿ ಹೋಗುವಂತಹ ಬೃಹತ್ ಹಾಲ್ ಕೂಡ ಇದೆ. ಮೊದಲನೇ ಅಂತಸ್ತಿನಲ್ಲಿ ಬಾಬಾರ ಜೀವನದಲ್ಲಿನ ಮುಖ್ಯವಾದ ಘಟ್ಟಗಳನ್ನು ಕಾಣುವ ಚಿತ್ರಗಳು ಇವೆ. ಈ ಪವಿತ್ರವಾದ ಸ್ಥಳದಲ್ಲಿನ ಅಂಗಡಿಗಳಲ್ಲಿಯೂ ಕೂಡ ಬಾಬಾರ ಜೀವನಕ್ಕೆ ಸಂಬಂಧಿಸಿದ ಪುಸ್ತಕಗಳು, ಚಿತ್ರಗಳನ್ನು ಮಾರಾಟ ಮಾಡಲಾಗತ್ತೆ. ಶಿರಡಿ ಎಂಬುದು ಚಿಕ್ಕದಾದ ಪಟ್ಟಣ. ಇದು ಪ್ರಪಂಚ ವ್ಯಾಪಕವಾಗಿ ಇರುವ ಸಾಯಿ ಭಕ್ತರು ಭಕ್ತಿ ಭಾವದಿಂದ ಈ ದೇವಾಲಯಕ್ಕೆ ತೆರಳುತ್ತಾರೆ. ಪ್ರಪಂಚದಲ್ಲಿನ ಆಧ್ಯಾತ್ಮಿಕತೆಯಲ್ಲಿ ಈ ಸ್ಥಳಕ್ಕೆ ಅಗ್ರಸ್ಥಾನವನ್ನ ನೀಡಲಾಗಿದೆ. ಸಮೀಪದಲ್ಲಿಯೇ ಅತ್ಯಂತ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳಂದ್ರೆ ಅದು ಶನಿ, ಗಣಪತಿ ದೇವಾಲಯಗಳು ಕೂಡ ಇದೆ. ಹಾಗಾದ್ರೆ ಪವಿತ್ರವಾಗಿ ಭಾವಿಸುವ ಶಿರಡಿ ಸಾಯಿನಾಥನನ್ನ ಯಾರು ಪ್ರತಿಷ್ಠಾಪನೆ ಮಾಡಿದ್ರು? ಈ ವಿಷಯವನ್ನ ಮುಂದೆ ತಿಳಿಯೋಣ ಬನ್ನಿ. ಗುಜರಾತ್ನಲ್ಲಿ 1889ರಲ್ಲಿ ಜನಿಸಿದ ಸ್ವಾಮಿ ಸಾಯಿ ಚರಣ್ ಮೊಟ್ಟಮೊದಲ ಬಾರಿ ಸಾಯಿಬಾಬಾ ಅವರನ್ನ ತನ್ನ ತಂದೆಯ ಜೊತೆ ಸೇರಿ 1911ರಲ್ಲಿ ಬಾಬಾರನ್ನ ಆನಂದ ದರ್ಶನ ಮಾಡಿದನು. ಕುಷ್ಠರೋಗಿಗಳನ್ನ ಪಾಲನೆ ಮಾಡ್ತಾ ಇದ್ದ ಬಾಬಾ ಅವರನ್ನ ಕಂಡು ಆಶ್ಚರ್ಯಗೊಂಡ ಆನಂದ ತನ್ನ ತಂದೆಯವರ ಅನುಮತಿಯ ಮೇರೆಗೆ
ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ. ಆಗ ಬಾಬಾ ಅವರು ಆನಂದನಿಗೆ ದೇವರು ಇದ್ದಾನೆಯೋ ಇಲ್ಲವೋ ಎಂದು ಎಂದಿಗೂ ಕೂಡ ಅನುಮಾನ ಪಡಬೇಡ ಅಂತ ಹೇಳ್ತಾರೆ. ತದನಂತರ 1912ರಲ್ಲಿ ಗುರು ಪೌರ್ಣಮಿಯಂದು ಬಾಬಾ ಆನಂದನ ಕನಸಿನಲ್ಲಿ ಬಂದು ನೀನೆಂದರೆ ನನಗೆ ಇಷ್ಟ ಅಂತ ಹೇಳಿದ್ರು. ಅಂದಿನಿಂದ ಆನಂದ ಶಿರಡಿ ಸಾಯಿಯಲ್ಲಿ ಉಳಿದುಕೊಳ್ತಾನೆ. ಬಾಬಾ ಭಕ್ತಿಯಿಂದ ದಕ್ಷಿಣೆಯನ್ನ ತೆಗೆದುಕೊಳ್ಳುವುದನ್ನ ಆನಂದ ಹಲವು ಬಾರಿ ಕಂಡಿದ್ದ. ಬಾಬಾ ಅವರ ಜೀವಿತಾವಧಿಯಲ್ಲಿ ಹಲವಾರು ಅದ್ಭುತಗಳು, ಬೋಧನೆಗಳನ್ನ ಸಮೀಪದಲ್ಲೇ ಇದ್ದುಕೊಂಡು ಪುಸ್ತಕಗಳನ್ನ ರಚಿಸಿ ಮಾಡಬೇಕು ಅಂತ ಅಂದುಕೊಂಡಿದ್ದ. ಬಾಬಾ ಸಮಾಧಿಯಾದ ನಂತರ ಸಾಯಿ ಸಂಸ್ಥಾನದಲ್ಲಿ ಕಾರ್ಯಕಲಾಪಗಳಲ್ಲಿ ಆನಂದನು ಕೂಡ ಪಾಲ್ಗೊಳ್ಳುತ್ತಾಗಿದ್ದ. 1945ರಲ್ಲಿ ಶಿರಡಿ ಸಮಾಧಿ ಮಂದಿರದಲ್ಲಿ ಬಾಬಾರನ್ನ ಅಮೃತ ಶಿಲೆಯಲ್ಲಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಆನಂದ್ 1963ರಲ್ಲಿ ಸನ್ಯಾಸವನ್ನ ಸ್ವೀಕಾರ ಮಾಡಿ ಸ್ವಾಮೀಜಿಯಾಗಿ ಮಾರ್ಪಡಿದನು. ಈ ಪವಿತ್ರವಾದ ಕ್ಷೇತ್ರವನ್ನ ವರ್ಷದ ಯಾವುದೇ ಕಾಲದಲ್ಲಿಯೂ ಕೂಡ ಸೇರ್ಕೊಳ್ಳಬಹುದು. ಬೇಸಿಗೆಗಾಲದಲ್ಲಿ ಸ್ವಲ್ಪ ಸುಡು ಬಿಸಿಲು ಇರೋದ್ರಿಂದ ಚಳಿಗಾಲದಲ್ಲಿ ತೆರಳುವುದು ಉತ್ತಮ ಅಂತ ಹೇಳಲಾಗತ್ತೆ. ಶಿರಡಿಯಲ್ಲಿ ನಡೆಯುವ ಪ್ರಧಾನವಾದ ಹಬ್ಬಗಳೆಂದರೆ ಅವು ಗುರು ಪೂರ್ಣಿಮೆ, ದಸರಾ, ಶ್ರೀರಾಮನವಮಿ. ಈ ಸಮಯದಲ್ಲಿಯೂ ಕೂಡ ಸಾಯಿಬಾಬಾ ಅವರನ್ನ ದರ್ಶನ ಮಾಡಿಕೊಳ್ಳಬಹುದಾಗಿದೆ. ಈ ಹಬ್ಬದ ಸಮಯದಲ್ಲಿ ಭಕ್ತರು ಹೆಚ್ಚಾಗಿರ್ತಾರೆ. ವಾತಾವರಣವೆಲ್ಲ ಸಾಯಿಬಾಬಾ ಭಜನೆಗಳಿಂದ ತುಂಬಿ ತುಳುಕ್ತಾ ಇರುತ್ತೆ. ಈ ಸಮಯದಲ್ಲಿ ನಡೆಯುವ ರಥ ಯಾತ್ರೆಯಲ್ಲಿಯೂ ಕೂಡ ಪಾಲ್ಗೊಳ್ಳಬಹುದಾಗಿದೆ. ಈ ದಿನಗಳಲ್ಲಿ ಮಾತ್ರವೇ ಶಿರಡಿಯಲ್ಲಿ ಸಮಾಧಿ ಮಂದಿರವು ರಾತ್ರಿಯಲ್ಲೂ ಕೂಡ ತೆರೆದೇ ಇರುತ್ತೆ. ಸಾಯಿಬಾಬಾರ ಪವಿತ್ರವಾದ ಕ್ಷೇತ್ರಕ್ಕೆ ರಸ್ತೆ, ರೈಲು, ವಾಯು ಮಾರ್ಗಗಳ ಮೂಲಕ ಸುಲಭವಾಗಿಯೇ ಸೇರಿಕೊಳ್ಳಬಹುದಾಗಿದೆ. ಶಿರಡಿಯಿಂದ ಸುಮಾರು 305 ಕಿಲೋಮೀಟರ್ ದೂರದಲ್ಲಿ ಇರುವ ಮುಂಬೈನಲ್ಲಿನ ಛತ್ರಪತಿ ಶಿವಾಜಿ ವಿಮಾನ ನಿಲ್ದಾಣವು ಅತ್ಯಂತ ಸಮೀಪದ ಅಂತರ್ಜಾತೀಯ ವಿಮಾನ ನಿಲ್ದಾಣವಾಗಿದೆ. ನಾಸಿಕ್ನಲ್ಲಿನ ಗಾಂಧಿನಗರ ವಿಮಾನ ನಿಲ್ದಾಣವು ವಾಯುಮಂಡಲ ದೂರದಲ್ಲಿದ್ದು 76 ಕಿಲೋಮೀಟರ್ ದೂರದಲ್ಲಿ ಇದೆ. ಔರಂಗಾಬಾದ್ನಲ್ಲಿನ ವಿಮಾನ ನಿಲ್ದಾಣದಿಂದ ಶಿರಡಿಗೆ ಸುಮಾರು 104 ಕಿಲೋಮೀಟರ್ ದೂರದಲ್ಲಿ ಇದೆ. ಇತ್ತೀಚೆಗೆ ದೇಶದಲ್ಲಿ ವಿವಿಧ ನಗರಗಳಿಂದ ಶಿರಡಿಗೆ ಹಲವು ರೈಲುಗಳ ಸೇವೆಗಳನ್ನು ಸರ್ಕಾರವು ಒದಗಿಸಿದೆ. ಶಿರಡಿಯಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿದ ರೈಲು ನಿಲ್ದಾಣವು ಬಾಬಾ ಮಂದಿರಕ್ಕೆ ಕೇವಲ 10 ಕಿಲೋಮೀಟರ್ ದೂರದಲ್ಲೇ ಇದೆ. ಇಲ್ಲಿಂದ ಹಲವಾರು ನಗರಗಳಿಗೆ ರೈಲು ಸಂಚಾರವನ್ನ ಮಾಡಲಾಗಿದೆ. ಈ ಮಹಾಯೋಗಿಯು 1918ರಲ್ಲಿ ಸಮಾಧಿಯಾದರೂ ಅಂದಿನಿಂದ ಆತನ ಸಮಾಧಿಯನ್ನ ನಿತ್ಯವೂ ಲಕ್ಷಾಂತರ ಮಂದಿ ಭಕ್ತರು ದರ್ಶನವನ್ನ ಪಡೆಯುತ್ತಾರೆ. ಬಾಲ ಯೋಗಿಯಾಗಿ ಬಾಬಾ ಶಿರಡಿಯನ್ನ ಸೇರಿಕೊಂಡ ಪ್ರದೇಶವನ್ನ ಗುರುಸ್ಥಾನ ಎಂದು ಕೂಡ ಕರೆಯಲಾಗುತ್ತೆ. ಇಂದು ಅಲ್ಲಿ ಅದ್ಭುತವಾದ ದೇವಾಲಯವನ್ನ ಹಾಗೂ ಸ್ಮಾರಕವನ್ನ ಸ್ಥಾಪನೆ ಮಾಡಿದ್ದಾರೆ. ಖಂಡೋಬಾ ದೇವಾಲಯ, ಸಾಕೋರಿ ಆಶ್ರಮ, ಶನಿ ದೇವಾಲಯ, ಚಂಗ್ದೇವ್ ಮಹಾರಾಜ್ ಸಮಾಧಿ, ನರಸಿಂಹ ದೇವಾಲಯ ಶಿರಡಿಗೆ ತೆರಳುವ ಭಕ್ತರಿಗೆ ಆಕರ್ಷಿತವಾಗಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶಿರಡಿ ಸಾಯಿಬಾಬಾರ ಪವಾಡಗಳು, ಬಾಬಾರ ವಿಗ್ರಹ ರಹಸ್ಯ ಹಾಗೂ ಶಿರಡಿಯ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀವಿ. ನಮ್ಮ ಈ ಪರಿಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದರೆ ಲೈಕ್ ಕೊಟ್ರಾ? ಧನ್ಯವಾದ. ಹಾಗೂ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಸಾಯಿರಾಮ್.